ಪವಾಡ ಪುರುಷ ಮಲೆ ಮಹದೇಶ್ವರ ಬೆಟ್ಟ ದೇವಸ್ಥಾನ. ಮಲೆ ಮಹದೇಶ್ವರ ಬೆಟ್ಟ ದೇವಸ್ಥಾನದಲ್ಲಿ ನೋಡಿ, ವಿಶೇಷವಾಗಿ ಈ ತರಹದ ಉತ್ಸವ ವಾಹನಗಳಿರ್ತವೆ. ಭಕ್ತಾದಿಗಳು ಯಾರು ಬೇಕಾದರೂ ಈ ಒಂದು ಉತ್ಸವದ ವಾಹನಗಳನ್ನು ಎಳಿಸ್ಬೋದು. ರುದ್ರಾಕ್ಷಿ ವಾಹನ, ಬಸವ ವಾಹನ, ಹುಲಿಯ ವಾಹನ ಈ ರೀತಿ ಇರ್ತದೆ. ಸೊ ಭಕ್ತಾದಿಗಳು ಹರಕೆಗಳನ್ನು ಮಾಡಿಕೊಂಡಿದ್ದಲ್ಲಿ ನೋಡಿ ಈ ರೀತಿ ವಾಹನಗಳನ್ನು ಎಳೆಸ್ತಕ್ಕಂಥ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ತಾವು ಸಹ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆದು ತಮ್ಮ ಒಂದು ಕೆಲಸ ಕಾರ್ಯಗಳು ಆಗಬೇಕಿದ್ದಲ್ಲಿ ಸ್ವಾಮಿಯವರ ಬಳಿ ಈ ರೀತಿಯ ಒಂದು ಹರಕೆಯ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ಸೊ ನೋಡಿ, ಇವರೆಲ್ಲ ಅವರ ಒಂದು ಹರಕೆಗಳು ಯಶಸ್ವಿಯಾದ ನಂತರ ಒಂದು ಹರಕೆಯ ಪೂಜೆಯನ್ನು ಸಲ್ಲಿಸುವ ಉತ್ಸವ ವಾಹನದ ಪೂಜಾ ಕಾರ್ಯಕ್ರಮ ಇದಾಗಿರ್ತದೆ ಬಂಧುಗಳೇ. ಸೊ ತಾವು ಸಹ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿದಲ್ಲಿ ತಮ್ಮ ಕೆಲಸ ಕಾರ್ಯಗಳು ಯಾವುದಿದ್ದಲ್ಲಿ ತಾವೊಂದು ಹರಕೆಗಳನ್ನು ಮಾಡ್ಕೊಳ್ಳಿ. ಹುಲಿಯ ವಾಹನ, ಬಸವ ವಾಹನ, ರುದ್ರಾಕ್ಷಿ ವಾಹನ ಈ ರೀತಿ 3 ವಾಹನಗಳಿವೆ. ಸ್ವಾಮಿಯವರ ಹತ್ರ ತಾವು ಯಾವ ಥರ ಹರಕೆ ಮಾಡ್ಕೊಳ್ಬೋದು ಅಂದರೆ, ಸ್ವಾಮಿ ಮುಂದಿನ ವರ್ಷ ಇಲ್ಲ ನನ್ನ ಕಾರ್ಯ ಈ ರೀತಿ ಯಶಸ್ವಿಯಾದಲ್ಲಿ ನಾನು ನೆಕ್ಸ್ಟ್ ಇನ್ನೊಂದು ಸಲ ಬರಬೇಕಾದ್ರೆ ನಾನು ಹುಲಿಯ ವಾಹನವನ್ನೇ ಎಳಿಸ್ತೀನಿ, ಇಲ್ಲಾಂದರೆ ಬಸವ ವಾಹನವನ್ನೇ ಎಳಿಸ್ತೀನಿ, ಇಲ್ಲ ರುದ್ರಾಕ್ಷಿ ವಾಹನವನ್ನೇ ಎಳಿಸ್ತೀನಿ. ಸೊ ನನ್ನ ಕಾರ್ಯ ಯಶಸ್ವಿಯಾದಲ್ಲಿ ಇಂತಹ ಒಂದು ಹರಕೆಯನ್ನು ಸಲ್ಲಿಸ್ತೀನಿ ಅಂತಕ್ಕಂಥ ಒಂದು ಹರಕೆ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬಹುದು. ಸೊ ನಾವು ಸಹ ಈ ಹಿಂದೆ ಸ್ವಾಮಿಯವರ ಸನ್ನಿಧಿಯಲ್ಲಿ ಹುಲಿಯ ವಾಹನ ಮತ್ತು ರುದ್ರಾಕ್ಷಿ ಮಂಟಪದ ವಾಹನದ ಪೂಜಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದೀವಿ. ಸೊ ತಾವು ಸಹ ಹರಕೆಗಳನ್ನು ಮಾಡ್ಕೊಳ್ಳಿ. ಪ್ರಸಾದ ಲಾಡು ಪ್ರಸಾದ ವಿತರಣಾ ಕೇಂದ್ರ. ಹಾಗೆ ನೋಡಿ ಧರ್ಮದರ್ಶನ ನೋಡಿ, ಗೇಟ್ ನಂಬರ್ 3 ನೋಡಿ, ಸರತಿ ಸಾಲು ಅಂತ ಹಾಕಿದ್ದಾರೆ. ಧರ್ಮದರ್ಶನ ಗೇಟ್ ನಂಬರ್ 3. ಅದೆಷ್ಟೋ ಜನ ಭಕ್ತಾದಿಗಳಿಗೆ ಗೊತ್ತಿರೋದಿಲ್ಲ. ಸೊ ಇಲ್ಲಿ ಧರ್ಮದರ್ಶನವನ್ನು ಮಾಡ್ತಕ್ಕಂಥ ಭಕ್ತಾದಿಗಳು ಈ ಒಂದು ಗೇಟ್ ನಂಬರ್ 3ನಲ್ಲಿ ಸರತಿ ಸಾಲು ದರ್ಶನವನ್ನು ಪಡೆಯಬಹುದು.